ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಭಿವ್ಯಕ್ತಿ ಸ್ವತಂತ್ರ ಹರಣ ಮಾಡಿರುವ ಮೋದಿ ಸರ್ಕಾರಕ್ಕೆ ಬೇಕು. ದಾಳಿಕೋರಿ ಸಂಸದರಿಗೆ ಸಂಸತ್ತಿಗೆ ಭದ್ರತೆ ನೀಡಲು ವಿಫಲ ನರೇಂದ್ರ ಮೋದಿಗೆ. ನರೇಂದ್ರ ಮೋದಿ ಹಟಾವೋ, ಬಿಜೆಪಿ ಹಟಾವೋ, ಮೋದಿ ಹಟಾವೋ. ಸರ್ವಾಧಿಕಾರಿ ಮೋದಿಗೆ, ಸರ್ವಾಧಿಕಾರಿ ಮೋದಿಗೆ. ಪ್ರಜಾಪ್ರಭುತ್ವ ದೇಗುಲವನ್ನು ಅಪವಿತ್ರಗೊಳಿಸಿರುವ ಮೋದಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ದೇಗುಲ ಸಂಸತ್ತನ್ನು ಅಪವಿತ್ರಗೊಳಿಸಿರುವ ಮೋದಿ ಸರ್ಕಾರಕ್ಕೆ, ಸಂಸತ್ತಿಗೆ ಭದ್ರತೆ ನೀಡಲು ವಿಫಲವಾಗಿ ಮನ್ ಕಿ ಬಾತ್ ಮೋದಿಗೆ, ಸರ್ವಾಧಿಕಾರಿ ಮೋದಿಗೆ, ಸಂವಿಧಾನ ವಿರೋಧಿ ಮೋದಿಗೆ, ಸಂಸತ್ ಅಧಿವೇಶನ ಚರ್ಚೆಗೆ ಅವಕಾಶ ನೀಡಿದ ನರೇಂದ್ರ ಮೋದಿಗೆ. ಮೋದಿ ಹಟಾವೋ. ಭದ್ರತೆ ವೈಫಲ್ಯವನ್ನು ಇಡೀ ವಿಶ್ವ ನೋಡ್ತಾ ಇದೆ. ಇವತ್ತು ದಾಳಿ ಮಾಡಿದಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಬಿಜೆಪಿ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಸಂಸತ್ ಸದಸ್ಯ ಒಳಗಡೆ ನೀವು ಅದರ ವಿರುದ್ಧ ಮಾತಾಡೋರು ಸುಮಾರು 146 ಜನ ಸಂಸತ್ತರನ್ನು ಇವತ್ತು ಅಮಾನತ್ ಮಾಡಿರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲೇ ಇದು ಪ್ರಥಮ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಹಿಟ್ಲರ್ ಧೋರಣೆ ಒಂದು ಇವತ್ತು ಸಂಸತ್ತನ್ನು ನೀವು ಧ್ವನಿ ಆಡಿಸ್ತಕ್ಕಂಥ ಕೆಲಸ, ವಿರೋಧ ಪಕ್ಷದ ಧ್ವನಿ ಆಡಿಸ್ತಕ್ಕಂಥ ಕೆಲಸವನ್ನು ಶ್ರೀಮಾನ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಡೀ ದೇಶ ಅವರ ಆಕ್ಟಿವಿಟೀಸ್ ಅನ್ನು ನೋಡ್ತಾ ಇದೆ. ಯಾರು ದಾಳಿ ಮಾಡಿದ್ದಾರೋ ಆ ದಾಳಿಗೆ ಪಾಸ್ ಕೊಟ್ಟಂತ ಎಂಪಿಯನ್ನು ರಕ್ಷಣೆ ಮಾಡಿ, ಪ್ರತಾಪ್ ಸಿಂಹ ಅವರ ಪಕ್ಷ ಸ್ವಪಕ್ಷ ಒಬ್ಬ ಎಂಪಿ ರಕ್ಷಣೆ ಮಾಡಲಿಕ್ಕೆ ಸುಮಾರು 146 ಜನ ಎಂಪಿಗಳನ್ನು ಪಾರ್ಲಿಮೆಂಟಿನಿಂದ ಅಮಾನತು ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತದ್ದು ಮತ್ತು ಈ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ. ಅದಕ್ಕಾಗಿ ಇವತ್ತು ಅದರ ವಿರುದ್ಧವಾಗಿ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಮುಖಂಡಗಳು, ಕಾರ್ಯಕರ್ತರುಗಳು ನಾವೆಲ್ಲರೂ ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನೀವು ಆ ಸಂಸದನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಮತ್ತು ನೀವು ಯಾರು ನಿಮ್ಗೆ ಆ ಪಾಸ್ ಕೊಟ್ಟು ಉಗ್ರ ದಾಳಿ ಕಾರಣರಾದ್ರೂ ಅವರನ್ನು ಕೂಡಲೇ ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕಂತ ಏನು ದಾಳಿ ಮಾಡಿದ್ದಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಇವತ್ತು ಸಹಕರಿಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶದಲ್ಲಿ ಇವತ್ತೇನು ಇಂಡಿಯಾ ಗಠಬಂಧನ್ ಇದೆ, ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ನಿಂತಿವೆ. ದೇಶದ ಜನನು ಇವರ ಆಕ್ಟಿವಿಟೀಸ್ನೆಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಮೋದಿ ಮತ್ತು ಅಮಿತ್ ಶಾ ಆಡಳಿತಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಅವರ ಆಡಳಿತದಲ್ಲಿ ಈ ರೀತಿಯ ಭಾರತದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಬಾರ್ದು ಅಂತ ಹೇಳಿ ಜಿಲ್ಲಾ